ನಿಲ್ತ ಅಂದ ಮದ್ವಿ ಮತ್ತೆ ಮಾಡಾಕತ್ತೀರಿ ನೋಡು. ಅಲ್ಲ ಪಾರ್ವತಿ, ನಿನಗೇನು ಬುದ್ಧಿ ಗಿದ್ದಿ ಕೆಟ್ಟತಿ ಏನು ಚಲೋ ಅದೀಯ ನೀನು? ಏನಂತ ಮಂಕ್ ಬುದ್ಧಿ ಎಚ್ಚಳ್ಳಿ ಐತಿ ನಿನಗೆ? ಏನ ಮಾಟ ಮಡಿ ಮಾಡ್ಸ್ಯಾಳ, ಅದಕ್ಕೆ ಇಷ್ಟು ಹೇಳ್ದಂಗೆ ಕುಣಿಯಾಕತ್ತೀನಿ ಅಂತ ನನಗೆ ನೋಡು. ಇಲ್ರಿ ಅಂಟಿಯಾರ, ಯಾಕೆ ಏನಾತ್ರಿ? ಅಲ್ಲ ಮಾಟ ಮರಡಿ ಈಗಿನ ಕಾಲದಾಗ ಯಾರು ಮಾಡ್ತಾರ್ರಿ ಅಂಟಿ? ಯಾರು ಮಾಡ್ತಾರ ಬಿಡ್ತಾರ ನನಗೇನು ಗೊತ್ತವ? ಈಕಿ ಮಾತ್ರ ಮಾಡ್ಯಾಳ ಅಂದಲ್ಲೇ ಇಷ್ಟು ಕುಣಿಯಾಕತ್ತೀನಿ ನೀನು. ತಲೆ ಬರಬರಿ ಐತಿಲ್ಲೇ ಲಗ್ನ ಅಲ್ಲಿ ಅಂದಕ್ಕಿನ್ನ ಹ್ಞೂ ಅಂತ ತಪ್ಕೊಂಡ್ಬಿಟ್ಲ ನೀವು ಕುಣ್ಕೊಂಡು ಮತ್ತೆ ಮದುವೆ ಮಾಡಾಕತ್ತೀರಿ. ಏನು ತಾಳಿ ಚೇನು 5 ತೊಲಿದ ಕೊಡಿಸೋದು? ಯವ್ವ ಹೆಚ್ಚಿಂದ ಆತ ಬಿಡ ಇದು. ಮತ್ತೆ ಒಂದೊಂದು ತೊಲಿ ಶಾರ್ಟ್ ತಾಳಿ ಚೇನು ಬೇರೆ, ಎರಡೆರಡು ತಾಳಿ ಚೇನು, ಕರಿಮಣಿ ಕಟ್ಟೋದು, 3 ಅಕ್ಕಾವ್ ನೋಡು. ದಿಕ್ಕದಾಗ ನಾ ಎಲ್ಲಿ ಕೇಳಾರ್ದು ನೋಡ್ಲಾರ್ದು ಬಿಡಿ ಇದು. ಎಲ್ಲರೂ ಅದನ್ನೇ ಅಲ್ಲನ್ರಿ ಅಂಟಿ ಯಾರು ಮಾಡ್ಕೊಳಕತ್ತಿರೋದು? ಎಲ್ಲರೂ ಅದನ್ನ ಮಾಡ್ತಾರ, ನೀನು ಅದನ್ನ ಮಾಡು. ಹೋಲ್ ಬಿಡ, ಆಗಾಕತ್ತೈತೆ ಮದ್ವಿ. ಈಗ ನಾ ಏನು ಬ್ಯಾಡ ಅಂತ ಹಾರಾಡಿದ್ರೆ ಬಿಡ್ತೀರಿ ನೀವು? ಅಕ್ಕನ್ನದ ಮರ್ಯಾದೆ ಅವಂಗಿಲ್ಲ, ಬಂದಿಲ್ಲ, ಒಂದು ಅನ್ಕಂಪಿಲ್ಲ, ಒಂದು ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ನಿನಗರ ಎಲ್ಲೈತವ ಮರ್ಯಾದೆ ಅಂಟಿ ಅನ್ನೋದು? ಅತ್ತಿಯನ್ನು ಹೆದರಿಕೆ ಅಂತ ಇವ್ರಿಗೆ ಮೊದಲ ಇಲ್ಲ. ಅಕ್ಕ ಹೋಗ್ಲಿ ಬಿಡ, ಎದಕ್ಕೆ ಈಟನ್ ಇಷ್ಟ ಮಾಡ್ಕೊಂತಿ? ಈಗ ಮದುವೆ ಆಗಕತ್ತೈತಿ, ಖುಷಿಯಿಂದ ಮದ್ವೆ ಮಾಡೋಣ ಅಷ್ಟೇ. ನನಗೆ ಆಫೀಸಿಗೆ ಲೇಟ್ ಆಕೈತಕ್ಕ, ಬರ್ತೀನಿ. ಕುಂದ್ರಲ್ಲ, ಯಾವಾಗ ನೋಡಿದ್ರೆ ಆಫೀಸಿಗೆ ಲೇಟ್ ಆಕತಿ. ತಣ್ಣ ಕುಂದ್ರು, ಊರ್ ಗಂಟೆನಿ ಒಂದ್ ಅರ್ಧ ತಾಸು ಮಾತಾಡ್ಕೊಂಡು ಹೋಗುವಂತಿ. ಹೇಳಕ್ಕ ಹೋಗ್ಲಿ ಮತ್ತೆ. ಆಯ್ತು ಬಿಡಪ್ಪ. ಈಗ ನಿನ್ ಮಕ್ಕಳ ಲಗ್ನಕ್ಕೆ ಏನ್ ಆಯಾರ ಕೊಡ್ಲಿ ಹೇಳ್ರಿ. ಯಾಕಂದ್ರೆ ನನಗೆ ತಿಳಿದಿದ್ದು ನಾ ಏನ್ರ ತರೋದು ನಿಮಗದು ಬೇಡ ಆಗಿತ್ತಪ್ಪ ಅನ್ನೋದು ಇವು ಬೇಡ. ಯಾಕಂದ್ರೆ ಬಂಗಾರ ಬೆಳಿ ತಂದೆ ನನ್ನಕ್ಕ ಇವ್ರಿಗೆ ಏನು ಕಡಿಮೆ ಆಗೈತಪ್ಪ? ಅವಂಗೂ ಬಂಗಾರ ಅಷ್ಟ ಕೊಂಡೈತಿ, ಈಕಿಗೂ ಇಷ್ಟು ಬಂಗಾರ ಐತಿ, ಬೇರೆ ಏನು ಕೊಡ್ಲಿ ನೀವು ಹೇಳ್ರಿ, ನಾ ಅದನ್ನ ತದ ತೊಗೊಂಬಂದು ಆಯಾರು ಮಾಡ್ತೀನಿ. ನನ್ನ ಸೊಸಿಗೆ ನೀನು 2 ತೊಲಿ, 4 ತೊಲಿದು ಚಲೋದೊಂದು ಲಾಂಗ್ ನೆಕ್ಲೆಸ್ ತಂದು ಕೊಟ್ಟಿ. ಈಗ ನಾನು ಅಂತದ ಒಂದು ತಂದ್ಬಿಡ್ಲೇನು ಸುಮ್ಮನೆ? ಏನಕ್ಕ ನಾ ಕೊಟ್ಟಿದ್ದಕ್ಕೆ ಮುಯ್ಯನು? ಹಂಗಲ್ಲ ಈಗ ನೀ ಅನ್ಕೋಬೇಡ. ನನಗಿರೋ ಒಬ್ಬವ್ ನೀ ತಮ್ಮ, ನಿನ್ನ ಮಕ್ಕಳ ಮದ್ವಿಗೆ ನಾ ಏನು ಆಯಾರು ಮಾಡಲಿ? ಅದಕ್ಕೆ ನಿಂಗೇನು ಬೇಕು ಹೇಳ, ಅದನ್ನ ತಂದು ಕೊಡ್ತೀನಿ ಅಂದೆ ಅಷ್ಟೇ. ಅಯ್ಯೋ ಅಕ್ಕ, ನನ್ನ ಎದಕ್ಕೆ ಕೇಳ್ತೀವ? ಇಲ್ಲೇ ನಾನು ಲಗ್ನ ಆಗಕ್ಕೆ ಈಕಿನ್ನ ಕೇಳು ಏನ್ ಬೇಕಂತೇಳಿ. ಇನ್ನ ಅರವಿಂದಗ ಏನ್ ಕೊಟ್ಟರು ನಡಿತೈತಿ, ಈಕಿನ ಕೇಳು, ಈಕಿಗೆ ಏನ್ ಬೇಕಂತ ಅದನ್ನ ತಂದು ಕೊಡು. ಪಾಪ ಮತ್ತೆ ಮದ್ವೆ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗಕ್ಕೆ ಈಕಿಗೆ ಮೊದಲು ಕೇಳು. ಹೇಳವಾ ಸೊಸಿ ಏನ್ ಬೇಕು? ಅತ್ತಿ ನಾ ಕೇಳಿದ್ದೆ ತಂದು ಕೊಡ್ತಿ? ಕೇಳ ಇರಕ್ಕ ಬಿಕ್ ಸೊಸಿ, ನಿಂಗೆ ಏನ್ ಬೇಕು ಅದನ್ನ ಕೊಡ್ಲಾರ್ದ ಮತ್ತೇನ್ ಮಾಡ್ಲಾನ? ನಿನಗೆ ಏನ್ ಬೇಕು ಕೇಳ ತಂದು ಕೊಡ್ತೀನಿ. ಅತಿ ಸುಮ್ಮನೆ ಅರ್ಧ ಆಸ್ತಿ ನನ್ನ ಹೆಸರಿಗೆ ಬರೀ. ಎಲ್ಲ ಬೆಂಡ್ಲಿ ಬೇಷದ್ ಹೇಳ, ನೀ ಏನ್ ನನ್ನ ಮಗನ ಮದುವೆ ಮಾಡ್ಕೊಂಡಿ ಅನ್ಲಿ? ಅರ್ಧ ಆಸ್ತಿ ಕೊಡಾಕ್ ನಾನು? ಅಲ್ಲಲ್ಲ ಬಗ್ಗು, ಅರ್ಧ ಆಸ್ತಿ ನೀನು ಕೊಟ್ಟು ಮನೆಯವ್ರಿಗೆ ಏನು ಕೊಡ್ಲಿ ನಾನೇನಿಲ್ಲ. ನಡ್ದಾರ್ಯಾಗ ನಡು ರಾತ್ರಿಯಾಗ ನನ್ನ ತಲೆ ಮ್ಯಾಗ ಕಲ್ಲು ಹಾಕಿ ಇಲ್ಲ ಈಸ ಹಾಕಿ ಕೊಂದ ಬಿಡ್ತಾರ ಅವ್ರು ನನ್ನ. ಅದು ಅಲ್ದ ಅರ್ಧ ಆಸ್ತಿ ಬೇಕನ? ಯಾಕ ನಿಮ್ಮ ಮತ್ತೆ ಹೇಳಾಳನ ಕೇಳಂತೇಳಿ? ಅಲ್ಲ ನೀನೇ ಅಂದಿದ್ದಲ್ಲ ಮತ್ತೆ, ಏನ್ ಬೇಕು ನಿಂಗೆ ತಂದು ಕೊಡ್ತೀನಿ, ಏನ್ ಬೇಕು ಹೇಳಿ ಅದನ್ನೇ ಕೊಡ್ತೀನಿ ಅಂತೇಳಿ, ಅದಕ್ಕೆ ಅರ್ಧ ಆಸ್ತಿ ಕೊಡು ಅಂದೆ. ನೋಡ್ದೇನಕ್ಕ ನನ್ನ ಮಕ್ಳು ಹೆಂಗದಾವ? ಅದೇನ ಚಾಲಕಿ ಅತ್ತಿ 420 ಸೊಸಿ ನೋಡ. ಮತ್ತ ಅಂತ ಅತ್ತಿಗಿಂತ ಸೊಸಿನ ಬೇಕು ಬಿಡು. ನೋಡಪ್ಪ ಅರ್ಧ ಆಸ್ತಿ ಬೇಕಂತ. ನನ್ನ ಮಗನ್ ಮಾಡ್ಕೊಂಡಿದ್ದೆ ಅಂದ್ರೆ ಅರ್ಧ ಅಲ್ಲ ಪೂರಾ ಆಸ್ತಿ ನಿನಗ ಕೊಡ್ತಿದ್ದೆ. ನನ್ನ ಮಗನ್ ಮಾಡ್ಕೊಲಿಲ್ಲಲ್ಲ, ನಿನ್ಗೆ ಯಾಕೆ ಕೊಡ್ಲಿ? ಏನಾರ ಬೇರೆ ಆಯಿರ್ಬೇಕಾದ್ರೆ ಕೇಳ್ಕೊಡ್ತೇನೆ. ಅಯ್ಯೋ ಅತ್ತಿ, ನಂಗಂತರೂ ಎದ್ರ ಮೇಲೂ ಆಸೆ ಇಲ್ಲ. ನಿಂಗೆ ಏನು ಕೊಡ್ಬೇಕು ಅನಿಸ್ತೈತಿ ಅದನ್ನು ಕೊಡು. ಹೋಗ್ಲಿ ಬಿಡವ. ಒಂದು ಚಲೋ ನಕ್ಲೇಸ್, ಅವಂಗೇನು ಚೈನಾ ನಿಮ್ಮ ಮನೆ ಅಂದು ಐತಿ, ಅವ್ರ ಅತ್ತಿ ಮನೆಯಾಗೂ ಕೊಟ್ಟಾರ, ಚೈನಾನು ಐತಿ. ಈ ಹೆಣ್ಮಕ್ಳಿಗೆ ಏನಾರ ಕೊಡ್ಬೋದು ಆಯಾರ, ಈ ಗಣಸರಿಗೆ ಏನು ಕೊಡ್ಬೇಕು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಳ್ಳೋದು ನೋಡು. ಅವಕ್ಕೊಂದು ಏನು ಕೊಡ್ತೀವಿ ಅವಕ್ಕೆ? ನಿಂಗೊಂದು ಚಲೋ ಬಳಿ ಮಾಡಿಸ್ಕೊಡ್ತೀನಿ. ನಕ್ಲೆಸ್ ಬೇಡ, ನಕ್ಲೆಸ್ ಅದಾವು ಎಲ್ಲ ಗಜಿ ಬಿಜಿ ಕತ್ಕೊಳ್ಳಾಗ ಬೇಡ. ಒಂದು ಚಲೋ ಒಂದು ಜೊತೆ ಚಲೋ ಬಳಿ ಮಾಡಿಸ್ಕೊಡ್ತೀನಿ, ತೋಡೆ ಮಾಡಿಸ್ಕೊಡ್ತಾನೆ ನೋಡ್ಲಿ. ತೋಡೆ ಹಾಕೋ. ಏನೋ ತೋಡೆನಾ? ಓಲ್ಡ್ ಪ್ಯಾಸನ್ ಆಗ್ತದ. ಮಕ ಹೊಡ್ದನಿ ಓಲ್ಡ್ ಪ್ಯಾಸನ್ ಅಂತ. ಎಲ್ಲ ಓಲ್ಡ್ ಪ್ಯಾಸನ್ ಈಗ ಹೊಸ್ತಾಗಿ ನ್ಯೂ ಪ್ಯಾಸನ್ ಆಗಿ ಬರಕತ್ತಾವ. ಸುಮ್ ಕುಂದ್ರ ಓಲ್ಡ್ ಪ್ಯಾಸನ್ ಅಂತ. ತೋಡೆ ಹಾಕೋ, ಹಸಿರು ಬಳಿ ಹಾಕೊಂಡಾಗ ಪಾಟ್ಲಿ ಬಿಲ್ವಾರ್ ಕೊಟ್ಟು ತೋಡೆ ಹಾಕೊಂಡ್ರೆ ಎಷ್ಟು ಚಂದ ಕಾಣ್ತೈತಿ, ಅಷ್ಟು ಚಂದ ಕಾಣ್ತೈತಿ. ಸುಮ್ಮನೆ ಇರ ನೀನು. ಉತ್ತರ ಕರ್ನಾಟಕ ಮಂದಿಯಾಗಿ ನಾವು ಪಾಟ್ಲಿ ಬಿಲ್ವಾರ ತೋಡೆ ಮೇನ್ ಮೊದಲು ಹಾಕೋಬೇಕು. ಇನ್ನು ಅವಾಗ ಏನು ಕೊಡ್ಬೇಕಾತ? ಒಂದು ಚಲೋ ಉಂಗ್ರ ಮಾಡಿಸ್ತೇನೆ, ಮತ್ತೇನು ಮಾಡೋದು? ಅವ್ನ ಹೆಂಡ್ತಿಗೆ ಮಾಡಿಸ್ಬಿಡಲ್ಲ ಸುಮ್ಮನೆ. ನನಗೇನು ಹರ್ಕತ್ ಬಿದ್ದತಿ ಅವ್ನ ಹೆಂಡ್ತಿಗೆ ನಿನ್ನ ಗಂಡಗ ಮಾಡ್ಸಕ್ಕೆ? ನನ್ನ ಹಳೆಯಾಗ ನಾನು ಸೊಸಿಗೆ ಅಷ್ಟು ಮಾಡಿಸ್ತೇನೆ ನಾನು. ಅವ್ರದ್ದೆಲ್ಲ ನಂಗೆ ಲೆಕ್ಕಕ್ಕೂ ಇಲ್ಲ, ನಾ ಮಾಡ್ಸಕ್ಕೆ ಹೋಗೋದಿಲ್ಲ. ಅಲ್ಲಿ ಬಿಡತ್ತಿ. ಅಲ್ಲಲ್ಲೇ ನೀ ಲಕ್ಷ ಕೊಟ್ಟು ನೋಡಿ ಏನು? ಅವ ಶಾಂತವನ್ನ ಅಣ್ಣನ ಮಗ ಒಬ್ಬ ಬಂದಿದ್ನಲ್ಲ ಅರ್ಬಿ ಅಂಗಡ್ಯಾಗ, ಆ ಹುಡುಗನ ಕೂಟ ನಿನ್ನ ಗಂಡನ ತಂಗಿ. ಆ ಹುಡುಗಿ ಹೆಸರೇನ ಮೀನಾಕ್ಷಿ ಏನವ, ನನಗೆ ಅದೇ ಹೆಸರಷ್ಟು ಪಕ್ಕ ನೆನಪಿಲ್ಲ. ಆ ಹುಡುಗಿ ಏನು ಕುಣಿದೇನು, ಕುಲು ನಗುದೇನು, ಭಾರಿ ಜೋರು ನಡೆದಿತ್ತು. ಈಕು ಜೋಕು ನೋಡ್ಬೇಕಿತ್ತು ನೀನು. ಅವ ಆಕಿಗೆ ಒಂದು ಅಂಗಿ ಕೊಡಿಸ್ತಂಗಾತ. ನನಗೆ ಪೂರ ಪಕ್ಕ ಗೊತ್ತಿಲ್ಲ. ಮಾಮ 9,000 ರೂಪಾಯಿ ಅಂಗಿ ಕೊಡ್ಸ್ಯಾನ ಅನ್ನೋದಷ್ಟೇ ಕಿವಿಗೆ ಬಿತ್ತು. ಅಂಗಿ ಕೊಡ್ಸೋದೇನು ಏನು ನಡ್ದತನ ನೋಡು ಅವ್ರದ್ದು ಕಳ್ಳಾಕಂತ್ರಿ. ಆಮೇಲೆ ಅದೇನಂತಾರಲ್ಲ, ಶ್ರೀಮಂತರ ಮನೆ ಹೆಣ್ಣನ್ನು ತೊಗೊಂಬಂದು ಮದುವೆ ಮಾಡ್ಕೊಂಡು ಇದನ್ನು ಒಯ್ದು ಯಾವ ಮನೆಗೆ ಕೊಡ್ತಾರ ನೋಡು, ವಿಚಾರ ಮಾಡು. ಏನು ಹೊಗತ್ತಿ
ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಏನಾರ ಒಂದು ಹೇಳ್ಬೇಡತ್ತಿ. ಯಾಕೆ ಬೇಕು ಇನ್ನೊಂದು ಮನೆ ಮದುವೆ ಮಾಡ್ಕೊಂಡು ಹೋಗೋ ಹುಡುಗಿ? ಅಲ್ರಿ ಅಂತೀರ, ನೀವು ಅರ್ವಿ ತಗೊಳಕತ್ತಿದ್ರಿ, ನೀವು ಅಲ್ಲಿ ನಿಮ್ಮ ಕೆಲಸದಾಗ ನೀವಿದ್ರಿಪ್ಪ. ಇದನ್ನೆಲ್ಲ ಯಾವಾಗ ಲಕ್ಷ ಕೊಟ್ಟು ನೋಡಿದ್ರಿ? ಹಾ ಅಯ್ಯ ಹುಚ್ಚಮೋಳಿ, ನೀನಂತೂ ಬರೇ ನಿನ್ ಬೀಕ್ತಿ ಕೊಟ್ಟು ಮಾತಾಡ್ಕೊಂಡು ನಿಂತಿದ್ದೆ. ನಂದೇನೇ ಆಯ್ತದ ಕೆಲಸ ಅತ್ತಾಗೆ ತಕ್ಕಣ್ಣ ಸಾಕತ್ತಿದ್ದೆ. ಅವಾಗ ನೋಡಿದೆ ಇಲ್ಲ ಏನೋ ನಡ್ದತಿ ಅವ್ರದ್ದು ಗಲ್ಬಸ್ಗೆ. ಕುಚ್ಚು ಕುಚ್ಚು ಹೊತ್ತಾಹಿ. ಏನೋಪ್ಪ, ನಂಗೆ ಯಾಕೆ ಬೇಕತ್ತಿ? ನಾ ಏನಾರ ಒಂದು ಕೇಳಕ್ಕೆ ಹೋಗೋದು ಅದು ಇಲ್ಲ ಅನ್ನೋದು, ಮತ್ತು ಈಗ ಸುದ್ದಿ ಎಬ್ಸಿದ್ಲಿಕ್ಕೆ ಹಿಂಗಂದ್ಲ ಹಂಗಂದ್ಲ ಅಂತ ಯಾಕೆ ಬೇಕತ್ತಿ? ಏನಾರ ಮಾಡ್ಕೊಂಡು ಹೋಗ್ಲಿ ಬಿಡವ, ಕೇಳಕ್ಕೆ ಹೋಗ್ಬಿಡ, ನನಗೆ ಎದಕ್ಕೆ ಬೇಕಾಯ್ತು? ಹೌದಿಲ್ಲ? ಹಂಗಾರೆ ನಾ ಬರ್ತೇನೆ ತಗೋರಪ್ಪ, ಹೊತ್ತಾತು. ಮತ್ತೆ ಎಲ್ಲಿ ಆಫೀಸ್ಗೆ ಹೋಗ್ಬೇಡ, ಕುಂದ್ರ ಅಂದಿದ್ದು ಕುಂತಿ ಪಾಪ ಇಷ್ಟೊತ್ತನ, ಮತ್ತು ನನ್ನಿಂದ್ರಾಗಿ ನೋಟು ಹೊತ್ತಾಗೋದು ಬೇಡ. ನಾ ಬರ್ತಂತ ಹಂಗಾರ ಏನು, ನಾನು ಮತ್ತು ಒಮ್ಮಕ್ಕ ಮದುವೆಗೆ ಒಂದು 2 ದಿನ ಮುಂಚಿದ್ದಾಗ ಬರ್ತೇನೆ. ಈಗ ಸನೇದ್ರಾಗಂತೂ ಬರೋದಿಲ್ಲಪ್ಪ, ಬೇಕಾದಷ್ಟು ಕೆಲಸ ಅದಾವು. ಆಮೇಲೆ ಹುಡುಗಂದ ನಾಮಕರಣಕ್ಕೆ ಹೇಳಿ ಕಳಿಸ್ತೇನೆ. ಸೀದಾ ನೀನೇ ಬಂದ್ಬಿಡು, ಸಂಸಾರ ಸಮೇತ ಅಷ್ಟ್ರನ್ನು ಕರ್ಕೊಂಡು. ಎಂದು ಚಲೋ ದಿನ ಆಯ್ತು ಕೇಳಿ ಮುಹೂರ್ತ ಫಿಕ್ಸ್ ಮಾಡಿ ಹೇಳ್ತಾನಂತ. ಏನು ಜೋರ್ದಾರಿಗೆ ಮಾಡ್ಬೇಕಂತ ಮಾಡೇನಿ, ಬಂದ್ಬಿಡ್ರಿ. ಆತು ಅಕ್ಕ ನನಗೆ ಬರಾಕಕ್ಕೈತಿ ಇಲ್ಲ ಗೊತ್ತಿಲ್ಲ. ನಾನು ಇವ್ರನ್ನೆಲ್ಲರನ್ನು ಕಳಿಸ್ತೇನೆ. ಯಾಕಂದ್ರೆ ಏನಂದ್ರೆ ನಂಗೆ ಈಗ ಮದ್ವಿಗೆ ಮತ್ತು ನಂಗೆ ಆಫೀಸ್ನಾಗ ಎಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅವಾಗ ನಾನು ಮನೆ ಕಡೆ ಇರ್ಬೇಕಾಗತ್ತೆ ಜಾಸ್ತಿ, ಮತ್ತು ಅಲ್ಲಿಂದನೂ ಹೋಗೋಕ್ಕಾಗಲ್ಲ, ಯಾರು ಹೋಗೋಕ್ಕಾಗಲ್ಲ. ಅವಾಗೆಲ್ಲ ಆಫೀಸ್ನಾಗ ಇದ್ದವರೆ ಮೇಂಟೈನ್ ಮಾಡ್ಬೇಕಾಗತ್ತೆ ಮ್ಯಾನೇಜರ್. ಈಗ ನಾನು ಎಲ್ಲದನ್ನು ಒಂದು ಗಟ್ಟಿಗೆ ಹೆಚ್ಚಿಕೊಟ್ಟೆ ಅಂದ್ರೆ ಮತ್ತು ನನಗೆ ಮದ್ವೆ ಟೈಮ್ನಾಗ ನಂಗೆ ಮನೆಯಾಗ ಇರೋಕೆ ಹೆಲ್ಪ್ ಆಕತಿ. ಈಗ ನಾ ಫಂಕ್ಷನ್ ಅದು ಇದು ಅಂತ ಅಡ್ಡಾಡತ್ತೆ ಅಂದ್ರೆ ನಂಗೆ ಮತ್ತೆ ಅವಾಗ ಆಗಂಗಿಲ್ಲ. ಅದಕ್ಕೆ ನಾನು ಒಂದಿಷ್ಟು ಮೀಟಿಂಗ್ ಅದಾವೆಲ್ಲ ಮುಗಿಸ್ಕೋಬೇಕು. ನಂಗೆ ಈಗ ಸದ್ಯಕ್ಕೆ ಮದುವೆ ಆಗೋ ಮಟನೂ ಒಂದೊಂದು ದಿನಾನೂ ಭಾಳ ಇಂಪಾರ್ಟೆಂಟ್ ಐತಕ್ಕ. ಅದಕ್ಕೆ ನಾನು ಬರೋದಿಲ್ಲ, ಇವ್ರನ್ನೆಲ್ಲರನ್ನೂ ಕಳಿಸ್ತೀನಿ ತಗೋ. ಆತು ತೋರ್ಪ, ಪಾಪ ನಿನ್ನ ಕೆಲಸ ನೀ ಮಾಡ್ಕೊ. ಮತ್ತು ಒಮ್ಮೆ ಎಲ್ಲ ನಿನ್ನ ಮೈ ಮೇಲೆ ಬಿದ್ರೆ ನಿನಗೂ ಹೆವಿ ಆಕತಿ. ಆತು ಬರ್ಲೆ ಮೀನಾಕ್ಷಿ. ಅಣ್ಣ ಹಾಂ, ಒಂದು ಚಲೋ ಹುಡುಗನ್ ನೋಡೀನಿ. ಅಷ್ಟೇನು ಇದ್ದಂತಾರಲ್ಲ, ಅದಾರ ತಕ್ಕ ಮಟ್ಟಿಗೆ ಆಸ್ತಿ ಐತಿ. ಒಂದು ಸ್ವಲ್ಪ ಸಿಟಿಯಾಗ ಸ್ವಂತ ಮನೆ ಐತಿ, ಏನೋ ಒಂದು ಕೆಲಸನೂ ಮಾಡ್ತಾ ಅದಾನ. ಚಲೋ ಅದಾನ, ಮಾಡ್ಕೊಂತಿ ಬರಕ್ಕೆ ಹೇಳಿ. ಅವ ಬೇಡ ಬೇಡ, ಈಗ ಸದ್ಯ ಏನು ಬೇಡ. ಇದು ನಿಂದಾಗ್ಲಿ ಮದುವೆ, ಆಮ್ಯಾಗ ನೋಡೋಣಂತ. ನಿಂದಾಗ್ಲಿ ಆಮೇಲೆ ನೋಡೋಣ ಅಂತಂದ್ರೆ ಇಲ್ಲಿ ಬೇರೆ ಏನೋ ನಡೀತಾ ಐತಿ, ಅದಕ್ಕೋಸ್ಕರ ಕೇಳಾಕತ್ತೀನಿ. ಯಾರಂದ್ರೆ ನಿನಗೆ ಯಾವೇ ಕಮ್ಲ ನಿನಗೆ ಗೊತ್ತಾಯ್ತು ತಗೋ, ಏನೋ ಗೊತ್ತಾಗೈತಿ ನಿನಗೆ, ಅದಕ್ಕೆ ಮಾತಾಡಕ್ ಬಂದಿ ಹಿಂಗ. ಏನಿಲ್ಬಿ, ಹಂಗೆ ಕೇಳ್ತಾ ಇದೀನಿ. ಕೇಳಕ್ಕೇನೈತಿ, ನಾನು ಹೇಳ್ತೀನಿ ಕೇಳು. ಶಾಂತವು ಅಣ್ಣನ ಮಗ, ಆ ಹುಡುಗ ಬಂದಿತ್ತು ನೋಡಿ ಮೊನ್ನೆ ಅರ್ಬಿ ಅಂಗಡಿ ಅರ್ಬಿ ತಗೊಳಕ. ಆ ಹುಡುಗ ಹೆಂಗದಾನ? ಅವನು ಚಲೋ ಅದಾನ. ಅವ್ರಪ್ಪಾರು ಇದ್ದಂಥವ್ರೆ ಅದಾರ. ಕಾರೆಲ್ಲ ತೊಗೊಂಬಂದಿದ್ರಲ್ಲ, ಚಲೋ ಅದಾರ. ಯಾಕ ಆ ಹುಡುಗಗ ನಾನು ನನ್ನ ಮಗಳು ಕೊಡ್ಬೇಕಂತ ಮನಸ್ಸು ಮಾಡೇನಿ. ಬೇಕಾದಷ್ಟು ಆಸ್ತಿ ಐತಂತ, ಭಾರಿ ಚಲೋ ಅದಾರಂತ ಗೊತ್ತನ. ಅದಕ್ಕೆ ಅಲ್ಲೇ ಕೊಡೋಣ ಅಂತ ಮಾಡೇನಿ ನೋಡು. ಅಲ್ಬಿ ಒಂದು ಮಾತು ಹೇಳೇ ಇಲ್ಲಲ್ಬಿ ನನಗೆ. ಅವರು ಬಂದು ಮಂತ್ಯಾನ್ ನೋಡ್ಕೊಂಡು ಹೋಗಿ ಆತ. ಏನ ಬಂದು ಮಂತ್ಯಾನ್ ನೋಡ್ಕೊಂಡು ಹೋದ್ರ? ಯಾರನ್ನ ಕೇಳಿ ಬಂದ್ರ ಅವ್ರು? ಒಂದು ಮಾತು ನೀ ನನಗೆ ಯಾಕೆ ಹೇಳಲಿಲ್ಲ? ಅಲ್ಲೋ ಹೇಳ್ತೀನಿ, ಹೇಳಂಗಿಲ್ಲ ಅಂತ ಯಾರಂದ್ರೆ. ಆದ್ರೆ ಅವರು ಅಕ್ಕಿ ಅವ ಇಷ್ಟಪಟ್ಟಾರ. ಅವ್ರ ಅವ್ವನ್ ಕರ್ಕೊಂಡು ಮೊನ್ನೆ ಅವರು ಇವ್ರಿಗೆ ಆರಾಮಿದ್ದಿದ್ದಿಲ್ಲಲ್ಲ ಗೌಡ್ರಿಗೆ, ಅದನ್ನ ನೋಡಕ್ ಬಂದೆ, ಇಲ್ಲಿ ಬಂದಿದ್ರಷ್ಟೇ. ಈಗ ನಾನು ಹೇಳೇನವ್ರಿಗೆ, ನಾಳೆ ಎಷ್ಟೊತ್ತಿದ್ರು ನನ್ನ ಮಗನ ಕರ್ಕೊಂಡು ಅವ್ನಿಗೆ ತಿಳಿಸಿ ಹೇಳಿ ನನ್ನ ಮನೆ ಮಂತ್ಯಾನ್ ನೋಡಕ್ ಬರ್ತೇನೆ ಅಂತೇಳಿ. ಆದ್ರೂ ನೀವು ತಾಯಿ ಮಗಳನ್ನ ಮುಂದುವರ್ಯಾಕತ್ತೀರವ. ಒಂದು ಮಾತು ಹೇಳಂಗಿಲ್ಲ ಕೇಳಂಗಿಲ್ಲ ಆತಾಗ. ನಾಳೆ ಏನ್ಕೇನ್ರ ಹೆಚ್ಚು ಕಮ್ಮಿ ಆದಾಗ ನನ್ನ ಮೇಲೆ ಬಂದ್ಬಿಡೋದು, ನೀ ಹಂಗೆ ಮಾಡಿದಿ, ನೀ ಹಿಂಗೆ ಮಾಡಿದಿ ಅಂತೇಳಿ. ಸರಿ, ನಾನು ಆ ಹುಡುಗನ ಬಗ್ಗೆ ವಿಚಾರಿಸ್ತೇನೆ ಫಸ್ಟ್. ಆಮ್ಯಾಗ ಏನಿದ್ರು ಮದುವೆ ಮಾಡೋದು. ಯಾರನ್ನ ವಿಚಾರಿಸ್ತಿ? ಯಾರನ್ನ ಏನು ವಿಚಾರಿಸೋದು ಬೇ? ಇವರೇ ಪಾರ್ವತಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಅದ್ರಾಗ ಏನೈತಿ? ಅನುಗೆ ಹೇಳ್ತೇನೆ ಬೇಕಾರೆ, ಪಾರ್ವತಿ ಕಡೆ ಎಲ್ಲ ಫೋನ್ ಹಚ್ಚಿ ವಿಚಾರಿಸ್ಕೊ ಅಂತೇಳಿ. ಅವ್ರವ್ರ ರಿಲೇಷನ್, ಮಾವನ ಮಗ ಅಂತಂದ್ರೆ ಗೊತ್ತಿರ್ತದಲ್ಲ ಪೂರ್ತಿ. ಅಯ್ಯೋ ಸ್ವಾದಿಗೇಡಿ, ಅವ್ರಿರೋದು ಆ ಊರಾಗ, ಇವ್ರು ಇರೋದು ಈ ಊರಾಗ. ಅದು ಅಲ್ಲದೆ ಯಾರಿಗೆ ವಿಚಾರ ಮುಟ್ಟಿಸ್ಬೇಡ್ರಿ ಅಂತ ಹೇಳ್ಯಾರ ಅವ್ರು, ಗೊತ್ತನ. ನೀ ಬೇರೆ ಮತ್ತೆ ಫೋನ್ ಹಚ್ಚಿ ರೆಡಿ ಮಾಡ್ಬೇಡ. ಯಾಕೆ ಯಾರಿಗೆ ವಿಚಾರ ಮುಟ್ಟಿಸ್ಬಾರ್ದಂತ? ಅಂದ್ರೆ ಅವ್ರು ಲಕ್ಷ್ಮಿ ಅದಾಳಲ್ಲ, ಲಕ್ಷ್ಮಿ ನಾವು ಕೊಡ್ಬೇಕನ್ನಕತ್ತಾರಂತ. ಆಕೆ ಶಾಂತವ್ವ ಅಂದ್ರೆ ಆಸ್ತಿ ಭಾಳ ಐತಲ್ಲ, ಒಂದೇದಕ್ಕಿನ್ನ ತಗೋ ಅಂದ್ರಂತ. ಮತ್ತೆ ಈಕೆ ಪಾರ್ವತಿ ಇಲ್ಲಿ ಅವ್ರಿಗಿಂತ ಜಾಸ್ತಿ ಶ್ರೀಮಂತರು ಇವರಲ್ಲ, ಇವ್ರಿಗೆ ಜಪ್ ಹಾಕ್ಯಾಳಿಕಿ. ಅದಕ್ಕೆ ಲಕ್ಷ್ಮಿನ ರಾಮನಿಗೆ ಕೊಟ್ರಾತಂತ ಅವ್ರಿಗೆ. ನೀವು ಮಾಡ್ಕೊರಿ ಅಂದ್ಬಿಟ್ಲೆ ಮಗ ಈಗ ಒಲ್ಲೆ ಅನ್ನಕತ್ತಾನ ಮದ್ವಿ ಅಂತ ಏನೋ ಅಂದ್ರಂತವ್ರು. ಅಂದಿನ ದೊಡ್ಡದಾದಿತ್ತಲ್ಲ ಅಂತೇಳಿ ಬೇರೆ ಹುಡುಗಿ ತೋರ್ಸಾಕ ಕೇಳಿದ್ಲೆ, ಇಲ್ಲ ಬೇಡ ನಮ್ಮ ಮಗಳನ್ನ ಮಾಡ್ಕೊರಿ ಅಂತೇನೋ ಬಾಯ್ ಮಾಡಿದ್ರಂತ. ಮಾಡತ್ಲೆ ಇವ್ ಒಲ್ಲೆ ಅಂದನ. ಅದಕ್ಕೆ ಈಗ ನಿಮ್ಮ ಮತ್ತೆ ಹೋಗಿ ಕೇಳಿದ್ರೆ ಅವ್ರವ್ರಿಗೆಲ್ಲ ಜಗಳ ಹೇಳಂಗಿಲ್ಲನ? ಯವ್ವ, ಇದು ಜಗಳ ಹೇಳೋ ಪ್ರಶ್ನೆ ಅಲ್ಲ. ಇಲ್ಲಿ ಏನು ನಡೀತೈತೆ ಅಂತ ಗೊತ್ತಾಗ್ಬೇಕು ನನಗೆ. ಅವ್ರು ಯಾಕೆ ಇಲ್ಲಿ ಇವ್ರಿಗೆ ಹೇಳ್ಬೇಡ ಅಂತಂದ್ರೆ ಏನಾರು ಇರ್ಬೇಕು ಬೇರೆ, ಇವ್ರಿಗೆ ಗೊತ್ತಿರೋದು. ನೀ ಅದೆಲ್ಲ ಏನು ಹೇಳ್ಬೇಡ ನಂಗೆ, ನಾ ಫೋನ್ ಹಚ್ಚಿ ವಿಚಾರಿಸ್ತೇನೆ, ಸುಮ್ಮನೆ ಇರ್ನಿ ಅಷ್ಟೇ. ಈಗಲೇ ಫೋನ್ ಮಾಡ್ತೇನೆ ತಡಿ, ಹಚ್ಚೇನು ತಡಿ ಅನುನ್ ಫೋನಿಗೆ. ಅನು ಫೋನ್ ಹಚ್ಚಿ ಅಲ್ಲಿ ವಿಚಾರಿಸಿ ನಂಗೆ ಹೇಳ್ತಾಳೆ. ಅವ ಕೆಡ್ಸಕ್ಕೆ ಹೇಳ್ತಾರ ಏನಾರ, ನೀ ಅದೆಲ್ಲ ನಂಬೇಡ ಅಂತ ಹೇಳಿದ್ದಿಲ್ಲನ ಅವ್ರು. ನಾನು ಅದನ್ನ ಹೇಳ್ತಾ ಇದ್ದೀನಮ್ಮ, ನಿನ್ನ ಮಗ ಎಲ್ಲಿ ಇವ, ನನ್ನ ಮಗ ನಂಬುವಲ್ಲ. ಹಲೋ ಅನು. ಹಾಂ ಹೇಳ್ರಿ. ಏನಿಲ್ಲ, ಒಂದು ಸ್ವಲ್ಪ ನಿಮ್ಮ ಪಾರ್ವತಿಗೆ ಫೋನ್ ಮಾಡಿ ಅವ್ರ ಅಣ್ಣನ ಮಗ ಹೆಂಗದಾರ, ಏನು ಚಲೋ ಅದನ ಕೆಟ್ಟದನ, ಅಥವಾ ಆಸ್ತಿ ಭಾಳ ಐತೆ ಇಲ್ಲ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರಿಸ್ಬೇಕಿತ್ತು. ಸರಿ, ವಿಚಾರಿಸಿ ನಿಮ್ಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ವಿಚಾರ್ಸಕ್ಕೆ ಹೇಳೇನಿ. ಈಗ ಸದ್ಯಕ್ಕೆ
ಇದ್ರ ಬಗ್ಗೆ ನೀವಿಬ್ರು ಚಕಾರ ಎತ್ತಬೇಡ್ರಿ. ಹುಡುಗ ಚಲೋ ಇದ್ರ ಕೊಟ್ಟು ಮಾಡೋಣ ಅಂತ ಅದಕ್ಕೇನಿಲ್ಲ. ಹುಡುಗ ಚಲೋ ಇಲ್ಲ ಅಂದ್ರೆ ಬೇಡ ಅಷ್ಟೇ. ನನಗೆ ನಮ್ಮ ತಂಗಿ ಚೆನ್ನಾಗಿರೋದೇ ಮುಖ್ಯ. ಅವ ಅವ್ರ ಫೋನ್ನೇ ಕೇಳಂತ ಹೇಳಿದ್ರಿ ಈಗ ಅಣ್ಣ. ಈಗ ಅನು ಅಕ್ಕ ಫೋನ್ ಮಾಡಿದಾಗ ಅವ್ರಿಗೆ ಮೊದಲೇ ನಮ್ಮ ಮದುವೆ ಆಗೋದು ಇಷ್ಟ ಇಲ್ಲ. ಏನಾರ ಸುಳ್ಳ ಪಳ್ಳ ಹೇಳಿ ಕೆಡಿಸಿದ್ರೆ ಏನು ಮಾಡೋದು? ಅಯ್ಯೋ ಏನು ಮಾಡೋದವ, ನನಗಂತೂ ಒಂದು ತಿಳಿವಲ್ತು. ನೋಡುನ್ ತಡಿ, ಫೋನ್ ಹಚ್ಚಾರಲ್ಲ, ಅವ್ರು ಏನು ಹೇಳ್ತಾರೋ ಇವ ಏನು ಕೇಳ್ತಾನೋ ದೇವ್ರಿಗೆ ಬಿಟ್ಟಿದ್ದು. ನಾ ಫೋನ್ ಮಾಡಿ ಇವ್ರಿಗೆ ಹೇಳ್ತೀನಿ, ಹಿಂಗೆ ನಮ್ಮ ಅಣ್ಣ ವಿಚಾರಿಸಂದಾನ ಅಂತೇಳಿ. ತಡಿ ತಡಿ, ಬೇಡ ಹಚ್ಚಾಕ್ ಹೋಗ್ಬೇಡ, ನೋಡೋಣ ಇವ್ರಾರ ಏನು ಹೇಳ್ತಾರ. ನಮ್ಗಾದ್ರೂ ಹುಡುಗನ ಬಗ್ಗೆ ತಿಳ್ಕೊಬೇಕಾಗಿದ್ದೆ ಅಲ್ಲ. ಅಯ್ಯೋ ನೀ ಸುಮ್ಮನಿರವ, ಫೋನ್ ಮಾಡಿ ಹೇಳ್ತೀನಿ. ಅಲ್ಲಲ್ಲ ಅವ್ರು ಏನು ವಿಚಾರಿಸ್ತಾರಂತಾರ ಗೊತ್ತಾಕೈತಿ. ಅಯ್ಯೋ ಹುಚ್ಚರ್ ಸಂತಿ, ಇತ್ತಾಗ ಇದ್ರ ನೋಡ್ಲಿ ಅದನ್ನ ನೋಡ್ಲಿ, ತಲೆ ಕೆಟ್ಟು ಹೋಗ್ಯತ್ ನನಗಂತರು. ಹೋಗ್ಬರ್ತೇನ್ಲೇ. ತಡಿ ತಡಿ ತಡಿ, ಎಲ್ಲಿ ಹೊಂಟ್ರಿ? ಗೌಡ್ರನ್ನ ಮಾತಾಡ್ಸ್ಕೊಂಬರ್ತೇನ್ಲೇ. ಹಂಗ ಇದು ರೊಕ್ಕ ಕೊಡೋದೈತಲ್ಲ ಮತ್ತೆ ಇನ್ನೊಟ್ಟು ಅದೊಟ್ಟು ಕೊಟ್ಟು ಬರ್ತೇನೆ. ರೀ ಅವ್ರು ಮಾಡಿದ ಕರ್ಮ ಅವ್ರು ಅನ್ಭವಿಸಕತ್ತಾರ, ಬರ್ರಿ. ಮಾತಾಡ್ಸ್ಕೊಂಬರ್ತಾರಂತೀವ್ರಿ. ಅವ್ರಿಗೇನು ದಾಡಿಗೈತಿ? ಇದು ಯಾವ ಹೊಸ ನಾಟಕ ಯಾರಿಗೆ ಗೊತ್ತೈತಿ? ಆಕಿ ಪಾರ್ವತಿಗೆ ದೊಡ್ಡ ಮಂತ್ಯಾನ್ ಫಿಕ್ಸ್ ಆಗೈತಪ್ಪ. ಅರ್ಧ ಸಾಲ ಅವರೇ ಹರ್ದಾರ ಈಗ. ಅದಕ್ಕೆ ಮದ್ವಿನ ಒಂದು ಅವರೇ ಮಾಡ್ಕೊಲಿ ಅಂತೇಳಿ ಹಿಂಗೆ ನಾಟಕ ತಕೊಂಡು ಮಕ್ಕೊಂಡಾರ. ನಿಮಗದು ಗೊತ್ತಾಗವಲ್ತು, ಹುಚ್ಚ ಬಿಂಗ್ರಿ ಇದ್ದಂಗೆ ಅದಿರಿ. ಈಗ ಅದು ಬಿಡ್ರಿ, ಅದೆಲ್ಲ ನನಗೆ ಅದೆಲ್ಲ ಆಮೇಲೆ ಹೇಳ್ತೇನಂತ ನಿಮಗೆ ಇನ್ನೊಮ್ಮೆ. ಈಗೇನು ನೀವು ನೋಡ್ಕೊಂಬರ್ಬೇಡ್ರಿ. ರೊಕ್ಕನೂ ಅಷ್ಟೇ ಸಾಕು, ಕೊಡೋದು ಮುಟ್ಟೈತಿ. ಇನ್ನೆಷ್ಟು ಅದು ಕೊಡೋದು? ಅವ್ರು ಬಾಯಾಗ ಬರುವಂತ ಬಾಯಿ ಸೇದ್ಲಿ, ಇನ್ನೂ ಮುಟ್ಟೈತಿ ಕೊಡಬೇಡ ಅಂತೇಳಿ. ಹಂಗೆ ಹೆಂಗೆ ಕೊಡ್ತೀರ ಹಂಗೆ ಇಸ್ಕೊಂಡು ಕುಂದ್ರಾಕತ್ತಾರ. ಸುಮ್ಮನಿರ್ರಿ, ಕೊಡಾಕೋಬೇಡ್ರಿ. ಏ ಕಬ್ರಿಗೇಡಿ, ಇನ್ನೂ ಕೊಡೋದೈತಿ ನಾ ಅವ್ರಿಗೆ. ಏನು ಅಷ್ಟು ಲೆಕ್ಕಿಲ್ದ ಕೊಡಕತ್ತೇನೆ ಅಂತ ಮಾಡಿ ಏನು? ನಾನು ಲೆಕ್ಕ ಹಚ್ಚೇನಿ. ಲೆಕ್ಕದಂತ ಇನ್ನು ನಾನೇ ಕೊಡ್ಬೇಕು ಅವ್ರಿಗೆ. ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ. ಸುಮ್ಮನಿರು ಒಂದು ಸ್ವಲ್ಪ. ನೀನು ಏನು ಮಾತಾಡಿದಷ್ಟು ಸುಲಭ ಅಲ್ಲ ಯಾವುದು. ಇಲ್ಲಪ್ಪ, ಸುಲಭ ಅಲ್ಲ ಬಿಡು, ಎಲ್ಲ ಭಾಳ ಸಜ್ಜಿಕೈತಿ. ಆಕಿ ಏನು ಮಾಡಿದ್ಲಲ್ಲ ನಮಗೆ ಅನ್ಯಾಯ, ಅದಕ್ಕೆ ತಕ್ಕಂಗೆ ಅನ್ಬಸಕತ್ತಾಳ ನೋಡ್ರಿ. ನಿಮಗಾತನ ಆಗಿಲ್ಲ, ಊರಾಗ ಯಾರಿಗಾಗೈತನ ಇಲ್ಲ. ಆಕಿ ಗಂಡಿಗೆ ಯಾಕಾಗಬೇಕು? ಏನು ದೊಡ್ಡ ನನ್ನ ಗಂಡನ ಬಿಟ್ಟರೆ ಯಾರಿಲ್ಲ, ಮತ್ತೊಬ್ಬರಿಲ್ಲ, ಒಳ್ಳೆಯವರು ಅಂತಿದ್ಲಲ್ಲ. ಅದೇ ಕರ್ಮಾದಿಗಳೆಲ್ಲಕ್ಕ ಅದಕ್ಕೆ ಆಗೈತಿದ. ಸುಮ್ಮನಿರಿ ನೀವು. ನೀನು ಕೂಟ ಯಾವ ಮಾತಾಡ್ತಾನೆ ನಿನ್ನಂತ ಅದ್ರ ಕೂಟ ಯಾರ್ದಾರ ಕಿವಿಗೆ ಬಿದ್ರಿಂದಾಗಡೆ ಮತ್ತೆ ಅದಕ್ಕೊಂದು ಊರಾಗ ಹೊಡ್ಸ್ಕೊಂಡು ಸುಮ್ಮನಿರು. ಹೋಗ್ರಿ ಹೋಗ್ರಿ, ಎಲ್ಲ ಕೊಟ್ಬಿಡೋಗ್ರಿ. ಇನ್ನೂ ಅದು ಏನೇನು ಮಾಡ್ಬೇಕಂತಿದ್ದೀರಿ ನೋಡ್ರಿ, ಮಾಡ್ರಿ. ಆ ಮನಿನ ಏನು ತೊಳೆದ ಬಳದ ಗುಡಿಸಿ ಗುಂಡಾಂತರ ಮಾಡ್ಬೇಕಂತಿದ್ದೀರಿ ಕಾಣ್ತೈತಿ. ಕೊಡು ಹೋಗ್ರಿ, ಎಲ್ಲ ಇಸಿಸ್ಕೊಂಡು ಕುಂದಿರ್ತಾರ.